ಒಂದು ಕಡೆ ಈ ಥರ ಮನುಷ್ಯತ್ವ ಕಳ್ಕೊಳ್ತಾ ಇರುವಂತಹ ಮನುಷ್ಯರು ಎಷ್ಟೆಲ್ಲ ಸಮಸ್ಯೆಗಳಿದೆ. ಬೆಂಗಳೂರಲ್ಲಿ ಅಡುಗೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಮನೆನೇ ಹೊತ್ಕೊಂಡು ಉರಿತಾ ಇದೆ. ತಿನ್ನಕ್ಕೆ ಪರದಾಡಬೇಕು ಅಂತ ಪರಿಸ್ಥಿತಿಲಿ ಬಂದರೂ ಮನುಷ್ಯತ್ವವನ್ನು ಬಿಟ್ಟು ಮೆರಿತಾ ಇರೋದಕ್ಕೆ ಅಂತ ಅನ್ಸುತ್ತೆ ಇಂಥ ದುರಂತಗಳು ನಡೀತಿರೋದು ಅನ್ಸುತ್ತೆ. ಹಳೆ ಸಿಲಿಂಡರ್ ತೆಗೆದು ಹೊಸ ಸಿಲಿಂಡರ್ ಕನೆಕ್ಷನ್ ಕೊಡೋ ವೇಳೆ ಅವಘಡ ಸಂಭವಿಸಿರೋದು. 3 ಅಂತಸ್ತಿನ ಕಟ್ಟಡದಲ್ಲಿ ಮೊದಲನೇ ಫ್ಲೋರ್ನಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಘಟನೆ ನಡೆದಿರೋದು. ಮಾಲೀಕ ಹರಗಯ್ಯ ಹಾಗೂ ಪತ್ನಿ ಭಾಗ್ಯಮ್ಮ ಸೇರಿ 5 ಜನ ಅಲ್ಲಿ ವಾಸ ಮಾಡ್ತಾ ಇದ್ರು. ಬೆಂಕಿ ಹೊತ್ಕೊಳ್ತಿದ್ದಂತೆ ಮನೆಯಿಂದ ಕುಟುಂಬಸ್ಥರು ಎಲ್ಲರೂ ಹೊರಗಡೆ ಬಂದ್ಬಿಡ್ತಾರೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾರಿಗೂ ಪ್ರಾಣಾಪಾಯ ಸಂಭವಿಸಿಲ್ಲ. ಮನೆಯೊಳಗಿದ್ದಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ ಎಲ್ಲ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿ ಹೋಗಿದೆ. ಸ್ಥಳಕ್ಕೆ ದೌಡಾಯಿಸಿ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ರು. ಸ್ಥಳಕ್ಕೆ ರಾಜಗೋಪಾಲ್ ನಗರ ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. 5 ಜನ ವಾಸ ಮಾಡ್ತಾ ಇದ್ರು. ಅದೃಷ್ಟವಶಾತ್ ಪ್ರಾಣಾಪಾಯ ಆಗಿಲ್ಲ. ಯಾಕೆಂದ್ರೆ ಬೆಂಕಿ ಹತ್ಕೊಳ್ತಿದ್ದಂಗೆ ಎಲ್ಲರೂ ಮನೆಯಿಂದ ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಇಫ್ ಇಟ್ ಆಲ್ ಏನಾದರೂ ಒಳಗಡೆನೆ ಇದ್ದಿದ್ರೆ ಬಹಳ ದೊಡ್ಡ ದುರಂತ ಆಗ್ತಾ ಇತ್ತು. ಫ್ಯಾನ್ ನೋಡಿ ಯಾವ ಥರ ಆಗೋಗಿದೆ ಅಂತ ಹೇಳಿ. ಸೋಫಾ, ಫ್ಯಾನು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳು ಎಲ್ಲವೂ ಸುಟ್ಟು ಕರಕಲಾಗಿ ಹೋಗಿದೆ. ಅಲ್ಲಿ ಬಹಳ ಹುಷಾರಾಗಿರಿ. ಅಡುಗೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಘಟನೆ ನಡೆದಿರೋದು. 3 ಅಂತಸ್ತಿನ ಮನೆ, ಅದರಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಈ ರೀತಿ ಘಟನೆ ನಡೆದಿರೋದು. ಹರಗಯ್ಯ ಅವರ ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಜಾಸ್ತಿ ಆಗಿದೆ. 2 ಲಕ್ಷ 20 ಲಕ್ಷ ಮೇಲೆ ಆಗಿದೆ. 20 ಲಕ್ಷ ಮೇಲೆ ಲಾಸ್ ಆಗಿದೆ. ಇಟ್ಕೊಂಡಿದ್ದಾರೆ. ನಾನ್ ವೆಜ್ ಮಾಡೋಕೆ ಒಳಗಡೆ ಅಡುಗೆ ಮೇಲೆ ಮಾಡಲ್ವಲ್ಲ, ತಂದು ರೂಮಲ್ಲಿ ಮಾಡಿದಾಗ ಆ ಥರ ಆಗಿದೆ. ಬೆಳಗ್ಗೆ ಸಪ್ಲೈ ಮಾಡಿದ್ವಿ, ಅದು ನಾವು ಕೊಟ್ಟ ಮೇಲೆ ಅವರು ಹಾಕೊಂಡಿದ್ದಾರೆ. ಅದು ಕಮರ್ಷಿಯಲ್ ರೆಗ್ಯುಲೇಟ್ರು, ಅದು ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಆಮೇಲೆ ಮನೇಲಿ ಕಮರ್ಷಿಯಲ್ ಸ್ಟವ್ ಯೂಸ್ ಮಾಡಬಾರ್ದು. ಅದು ಪ್ರೆಷರ್ ಜಾಸ್ತಿ ಇರ್ತೈತೆ. ಅದು ಮನೆ ಸ್ಟವ್ ಆದರೆ ನಡೀತೈತೆ. ಕಮರ್ಷಿಯಲ್ದು ಪ್ರೆಷರ್ ಜಾಸ್ತಿ ಇರ್ತೈತೆ. ಹೋಟ್ಲಿಗೆ ಅಂತ ಯೂಸ್ ಮಾಡೋದು, ಅದು ಪ್ರೆಷರ್ ಜಾಸ್ತಿ ಇರ್ತೈತೆ. ಅದು ಸಪ್ರೇಟಾಗಿ ರೂಮಲ್ಲಿ ತಂದು ಇಟ್ಕೊಂಡಿದ್ದಾರೆ. ನಾನ್ ವೆಜ್ ಮಾಡೋಕೆ ಒಳಗಡೆ ಅಡುಗೆ ಮೇಲೆ ಮಾಡಲ್ವಲ್ಲ, ತಂದು ರೂಮಲ್ಲಿ ಮಾಡಿದಾಗ ಆ ಥರ ಆಗಿದೆ. ಬೆಳಗ್ಗೆ ಸಪ್ಲೈ ಮಾಡಿದ್ವಿ, ಅದು ನಾವು ಕೊಟ್ಟ ಮೇಲೆ ಅವರು ಹಾಕೊಂಡಿದ್ದಾರೆ. ಅದು ಕಮರ್ಷಿಯಲ್ ರೆಗ್ಯುಲೇಟ್ರು, ಅದು ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಆಮೇಲೆ ಮನೇಲಿ ಕಮರ್ಷಿಯಲ್ ಸ್ಟವ್ ಯೂಸ್ ಮಾಡಬಾರ್ದು. ಅದು ಪ್ರೆಷರ್ ಜಾಸ್ತಿ ಇರ್ತೈತೆ. ಅದು ಮನೆ ಸ್ಟವ್ ಆದರೆ ನಡೀತೈತೆ. ಕಮರ್ಷಿಯಲ್ದು ಪ್ರೆಷರ್ ಜಾಸ್ತಿ ಇರ್ತೈತೆ. ಹೋಟ್ಲಿಗೆ ಅಂತ ಯೂಸ್ ಮಾಡೋದು, ಅದು ಪ್ರೆಷರ್ ಜಾಸ್ತಿ ಇರ್ತೈತೆ. ಅದು ಸಪ್ರೇಟಾಗಿ ರೂಮಲ್ಲಿ ತಂದು ಇಟ್ಕೊಂಡಿದ್ದಾರೆ. ನಾನ್ ವೆಜ್ ಮಾಡೋಕೆ ಒಳಗಡೆ ಅಡುಗೆ ಮೇಲೆ ಮಾಡಲ್ವಲ್ಲ, ತಂದು ರೂಮಲ್ಲಿ ಮಾಡಿದಾಗ ಆ ಥರ ಆಗಿದೆ. ಪ್ರತಿನಿಧಿ ವೆಂಕಟೇಶ್ ಮಾತುಕತೆಯನ್ನ ನಡೆಸಿದ್ದಾರೆ, ಬನ್ನಿ ನೋಡೋಣ. ಗ್ಯಾಸ್ ಸೋರಿಕೆಯಿಂದ ಉಂಟಾದಂತ ಅಗ್ನಿ ಅವಘಡದಲ್ಲಿ ಇಡೀ ಒಂದು ಮನೆಯೇ ಹೊತ್ತಿ ಹುರಿದಿದೆ. ಘಟನೆಯಲ್ಲಿ ಅದೃಷ್ಟವಶಾತ್ ಏನು ಮನೆ ಮಾಲೀಕರು ತೋರಿಸಿದಂತ ಧೈರ್ಯದಿಂದ ಇವತ್ತು ಮನೆಯಲ್ಲಿದ್ದಂತವರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಘಟನೆ ಆದಂತಹ ಸ್ಥಳ ಲಗ್ಗೆರೆ ಸಮೀಪ ಇರುವಂತಹ ಚೌಡೇಶ್ವರಿ ನಗರದಲ್ಲಿರುವಂತಹ 4 ಅಂತಸ್ತಿನ ಮನೆ. ಈ ಮನೆ ಮಾಲೀಕರಾದಂತಹ ಹರಗಯ್ಯವರು ಕೂಡ ಕಳೆದ 30 ವರ್ಷಗಳಿಂದ ಕೂಡ ಇದೇ ಒಂದು ಜಾಗದಲ್ಲಿ ವಾಸವಾಗಿದ್ರು. ಕಳೆದ 10 ವರ್ಷಗಳಿಂದ ಕೂಡ ಮನೆಯನ್ನ ನಿರ್ಮಾಣ ಮಾಡಿದ್ರು. 4 ಅಂತಸ್ತಿನ ಮನೆ. ಇವತ್ತು ಬೆಳಗ್ಗೆ ಸಿಲಿಂಡರ್ ಕೂಡ ಮನೆಗೆ ಬಂದಿದೆ. ಅದಾದ ಬಳಿಕ ಒಂದು ರೆಗ್ಯುಲೇಟರ್ ಅನ್ನ ಅದಕ್ಕೆ ಫಿಕ್ಸ್ ಮಾಡಿದ್ದಾರೆ. ಅದಾದ ಬಳಿಕ ಈ ಒಂದು ರೂಮ್ ಇರುವಂತಹ ಸ್ಥಳದಲ್ಲಿ ಒಂದು ಸಿಲಿಂಡರ್ ಅನ್ನ ಇಟ್ಟು ಅಡಿಗೆ ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ಆಗ ಅರ್ಗಯ್ಯ ಅವರು, ಮನೆ ಮಾಲೀಕರಾದಂತಹ ಅರ್ಗಯ್ಯ ಅವರು ಕೂಡ ಸ್ನಾನಕ್ಕೆ ಅಂತ ಹೇಳಿ ಏನು ಬಾತ್ರೂಮ್ಗೆ ಹೋಗಿದ್ದಾರೆ. ಮನೆ ಮೊಮ್ಮಗಳು ಕೂಡ ಈ ಸೋಫಾದಲ್ಲಿ ಕೂತಿದ್ದಾರೆ. ಸೊಸೆ ಕೂಡ ಮನೆಯಲ್ಲೇ ಇದ್ದಾರೆ. ಆ ಸಂದರ್ಭದಲ್ಲಿ ಮೊಮ್ಮಗಳು ಕೂಡ ತಕ್ಷಣ ಬೆಂಕಿಯನ್ನು ಕಾಣಿಸ್ಕೊಂಡಿದೆ. ಅದನ್ನ ತಮ್ಮ ತಾತನಿಗೆ ತಿಳಿಸಿದ್ದಾರೆ. ಅವರು ಹೊರಗಡೆ ಬಂದು ಆ ಬೆಂಕಿಯನ್ನ ನಂದಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಒಂದು ರೆಗ್ಯುಲೇಟರ್ ಅನ್ನ ತೆಗೆದಿದ್ದಾರೆ. ಅದಾದ ಬಳಿಕ ಸಿಲಿಂಡರ್ ನಲ್ಲಿ ಹೊತ್ತುಕೊಂಡಿದ್ದಂತಹ ಬೆಂಕಿಯನ್ನ ಆರಿಸುವ ಒಂದು ಪ್ರಯತ್ನದಲ್ಲಿ ಮಾಡಿದ್ದಾರೆ. ಸಿಲಿಂಡರ್ ಅನ್ನ ಕೂಡ ಹೊರಗಡೆ ತಂದಿದ್ದಾರೆ. ಅಷ್ಟೊತ್ತಿಗಾಗ್ಲೇ ಏನು ಬೆಂಕಿ ಏನಿದೆ ಅದು ಇಡೀ ಮನೆಗೆ ಕೂಡ ಆವರಿಸಿಕೊಂಡಿದೆ. ಪರಿಣಾಮವಾಗಿ ಮನೆಯಲ್ಲಿದ್ದಂತಹ ಬಹುತೇಕ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿರುವಂತದ್ದು. ಸೀಲಿಂಗ್ ಫ್ಯಾನ್ ಆಗಿರ್ಬೋದು, ಟಿವಿ, ಫ್ರಿಡ್ಜ್ ಸೇರಿದಂತೆ ಹೋಮ್ ಥಿಯೇಟರ್ ಇದೆ, ಎಲ್ಲವೂ ಕೂಡ ಬೆಂಕಿಗೆ ಆಹುತಿ ಆಗಿದೆ. ಸೋಫಾ ಸೆಟ್ ಸೇರಿದಂತೆ ಮನೆಯಲ್ಲಿದ್ದಂತಹ ಕೆಲವೊಂದು ವಸ್ತುಗಳು ಕೂಡ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂತಹದ್ದು. ಸೊ ಅದಾದ ಬಳಿಕ ಕೂಡ ಅರ್ಗಯ್ಯ ಅವರು ಇಲ್ಲಿ ಮನೆಯಲ್ಲಿದ್ದಂತಹ ಮೊಮ್ಮಗಳು ಮತ್ತು ಮಗಳನ್ನು, ಸೊಸೆಯನ್ನು ಕೂಡ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಒಂದು ವೇಳೆ ಏನಾದ್ರೂ ಈ ಒಂದು ಸಾಹಸ ಅಥವಾ ಧೈರ್ಯವನ್ನು ತೋರದೇ ಇದ್ದಿದ್ರೆ ಒಳಗಡೆ ಕೂಡ ಅವರು ಕೂಡ ಸಾಕಷ್ಟು ಗಾಯಗಳಾಗುವ ಸಾಧ್ಯತೆ ಇತ್ತು. ಸೊ ಆದ್ರೆ ಅವರು ಈ ಒಂದು ಸಾಹಸವನ್ನು ತೋರಿ ಅವರು ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಆದ ಪರಿಣಾಮವಾಗಿ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಆಗಿಲ್ಲ. ಇಡೀ ಬೆಂಕಿ ಕೂಡ ಮನೆಯ ಒಳಭಾಗಕ್ಕೆ ಆವರಿಸಿಕೊಂಡಿದೆ. ಎಲ್ಲಿಗೆ ಹೊಗೆ ಏನಿದೆ ಅದೆಲ್ಲವೂ ಕೂಡ ಆವರಿಸಿಕೊಂಡು ಇಡೀ ಗೋಡೆಗಳೆಲ್ಲವೂ ಕೂಡ
ಕಪ್ಪು ಬಣ್ಣಕ್ಕೆ ತಿರುಗಿರುವಂತಹದ್ದು. ಸೊ ಇದಾದ ಬಳಿಕ ಕೂಡ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಬಂದು ಬೆಂಕಿಯನ್ನ ನಂದಿಸುವ ಒಂದು ಪ್ರಯತ್ನವನ್ನ ಮಾಡಿ ಈಗಾಗಲೇ ಬೆಂಕಿಯನ್ನ ಬಹುತೇಕವಾಗಿ ಏನೋ ಒಂದು ಹತೋಟಿಗೆ ತಂದು ಸಂಪೂರ್ಣವಾಗಿ ನಂದಿಸಿರುವಂತಹದ್ದು. ಆದ್ರೆ ಮನೆಯೊಳಗಡೆ ಇದ್ದಂತಹ ಈ ಎಲ್ಲಾ ವಸ್ತುಗಳು ಕೂಡ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಈಗ ಇದನ್ನ ಮತ್ತೆ ಇನೋವೇಷನ್ ಮಾಡಬೇಕಾದ್ರೆ ಸಾಕಷ್ಟು ಖರ್ಚು ವೆಚ್ಚಗಳು ಕೂಡ ಆಗುತ್ತೆ. ಆದ್ರೆ ಇದಕ್ಕೆ ಘಟನೆ ಆದಂತಹ ಸಂದರ್ಭದಲ್ಲಿ ಇದ್ದಂತಹ ಮನೆ ಮಾಲೀಕರಾದಂತಹ ಅರ್ಗಯ್ಯ ಅವರು ಕೂಡ ನಮ್ ಜೊತೆಲಿ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಾಯ್ತು ಸರ್ ಇದೊಂದು ಇನ್ಸಿಡೆಂಟ್? ಏನೂ ಇಲ್ಲ ಸರ್, ಬೆಳಿಗ್ಗೆ ತಾನೇ ಹೊಸ್ದಾಗಿ ಸಿಲಿಂಡರ್ ಬಂದು ರಿಸೀವ್ ಮಾಡ್ಕೊಂಡ್ವಿ ನಾವು. ರಿಸೀವ್ ಮಾಡ್ಕೊಂಡಾದ್ಮೇಲೆ ಅದನ್ನು ನಮ್ಮ ಸೊಸೆ ಬಂದು ಕನೆಕ್ಟ್ ಮಾಡಿ ಸಿಲಿಂಡರ್ ಕಲೆಕ್ಟ್ ಮಾಡಿ ಅದು ಸಾಂಬಾರು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ರು. ಅದು ಒಂದು 10 ನಿಮಿಷ ಆದಮೇಲೆ ಇದಕ್ಕಿದ್ದಂಗೆ ರೆಗ್ಯುಲೇಟ್ರಿಂದ ಬೆಂಕಿ ಎತ್ಕೊಂಡ್ಬಿಡ್ತು. ನಾನು ಸ್ನಾನ ಮಾಡಕ್ಕೆ ಹೋಗಿದ್ದೆ, ನನ್ನ ಮೊಮ್ಮಗಳು ಇಲ್ಲೇ ಇದ್ಲು ರೂಮಲ್ಲಿ. ಅವಳು ಬಡ್ಕೊಂಡ್ಲು, ತಾತ ಬೆಂಕಿ ಬೆಂಕಿ ಅಂತ ಬಡ್ಕೊಂಡು. ಆವಾಗ ನನ್ನ ಮೊಮ್ಮಕ್ಕಳನ್ನ ಎಲ್ಲರೂ ಹೇಳ್ಕೊಂಡು ಆಚೆಗೆ ಹೋದೆ. ಸಿಲಿಂಡರು ಈ ಥರ ಆಯಿತು, ಮನೆ ಎಲ್ಲ ಸುಟ್ಟೋಯ್ತು. ಈ ಥರ ಆಗಿದೆ ಸರ್. ಈಗ ಅಂದಾಜು ಎಷ್ಟು ಲಾಸ್ ಆಗಿದೆ ಸರ್ ಇದೆಲ್ಲ ನೋಡ್ತೇವೆ ಸರ್? ಇದೆಲ್ಲ ಲಾಸ್ ಅಂದರೆ ಹೆಚ್ಚಕ್ಕೆ ಒಂದು 3 to 4 lakhs ಮೇಲೆ ಲಾಸ್ ಆಗಿದೆ ಸರ್. ದುಡ್ಡೆಲ್ಲ ಸುಟ್ಟೋಗಿದೆ. ಒಂದು ವೇಳೆ ಏನಾದ್ರು ಸಿಲಿಂಡರ್ ಹೊರಗಡೆ ತಗೊಂಡೋಗಿಲ್ಲ ಅಂದ್ರೆ ಮನೇಲಿದ್ದಂತಹ ಅವರ ಪರಿಸ್ಥಿತಿ ನೆನೆಸ್ಕೊಳಕ್ ಆಗ್ತಾ ಇಲ್ಲ. ನಿಮ್ ಧೈರ್ಯ ಮೆಚ್ಚಲೇಬೇಕು. ಸೊ ಈಗ ಏನ್ ಮನವಿ ಮಾಡ್ತೀರಾ ಸರ್ ಸರ್ಕಾರಕ್ಕೆ? ಏನಾದ್ರು ಈ ರೀತಿಯಾದಂತ ಒಂದು ಅನಾಹುತ ಆಗಿದೆ, ದಯವಿಟ್ಟು ಸರ್ಕಾರದವ್ರು ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ. ಸಾಕಷ್ಟು ಲಾಸ್ ಆಗಿರುವಂತದ್ದು. ಈ ಮನೆಯಲ್ಲಿದ್ದಂತ ಬಹುತೇಕ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳು ಸೇರಿದಂತೆ ಎಲ್ಲವೂ ಕೂಡ ಈಗ ಸುಟ್ಟು ಹೋಗಿರುವಂತಹದ್ದು. ಅಡಿಗೆ ಮಾಡ್ಲಿಕ್ಕೆ ತಿನ್ಲಿಕ್ಕೂ ಕೂಡ ಇಲ್ಲದಂತಹ ಒಂದು ರೀತಿಯಾಗಿದೆ. ಯಾಕಂದ್ರೆ ಒಳಗಡೆ ಇದ್ದಂತಹ ದಿನಸಿ ಪದಾರ್ಥಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ಐಟಮ್ಗಳು ಹಾಗೂ ಪಾತ್ರೆಗಳೆಲ್ಲವೂ ಕೂಡ ಈ ಬೆಂಕಿಗೆ ಆಹುತಿಯಾಗಿರುವಂತದ್ದು. ಸೊ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಗಮನ ಹರಿಸಿ ಅವರಿಗೆ ಸೂಕ್ತವಾದಂತಹ ಪರಿಹಾರವನ್ನ ಕೊಡ್ಲಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಬಹುತೇಕ ಎಲ್ಲ ಮನೆಗಳಲ್ಲೂ ಕೂಡ ಗ್ಯಾಸ್ ಅನ್ನ ಬಳಕೆ ಮಾಡ್ತಾರೆ. ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಎಚ್ಚರಿಕೆ ಕ್ರಮಗಳನ್ನ ಕೂಡ ವಹಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾದಂತಹ ದುರಂತಗಳು ಸಂಭವಿಸುತ್ತೆ. ಯಾವುದಕ್ಕೂ ಎಚ್ಚರಿಕೆಯಿಂದ ಇರಿ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.